ನಮಸ್ಕಾರ. ಇವತ್ತು ಶನಿವಾರದ ಸ್ಪೆಷಲ್ ತೋರಿಸ್ತಾ ಇದ್ದೀನಿ ಅಡುಗೆ. ಇದು ಆಲೂಗಡ್ಡೆ ಮೆಣಸಿನ್ಕಾಯಿ ಎಣ್ಣೆ ಒಳಗೆ ಹುರ್ಕೊಂಡಿದ್ದೀನಿ. ಇದು ಬೋಂಡ, ನುಗ್ಗೆ ಸೊಪ್ಪಿನ ಬೋಂಡ, ಮಜ್ಜಿಗೆ, ಸಾಂಬಾರು. ಇದು ನುಗ್ಗೆ ಸೊಪ್ಪಿನ ಪಲ್ಯ, ತೆಂಗಿನ ತುರಿ ಹಾಕಿ ಮಾಡಿದ್ದೀನಿ. ಇದು ಬಿಸಿ ಬಿಸಿ ಅನ್ನ. ಇವಾಗ ನಮ್ಮ ಯಜಮಾನ್ರಿಗೆ ತಟ್ಟೆ ಒಳಗೆ ಬಡಿಸಿ ನಿಮ್ಗೆ ತೋರಿಸ್ತೀನಿ. ತಿಂದ್ರೆ ನೀನಾದಂಗೆ ಪಕ್ಕ ಹಾಕ್ತೀನಿ ನಾನು. ನೀನಪ್ಪ ನಾನು ಹಾಗೆ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಕಿಂಡಲ್ ಮಾಡ್ತಾವೆ. ಇದೇನು ಫಸ್ಟ್ ರೈಸ್ ಹಾಕ್ಕೊತೀನಿ. ಸಾರಿ ಅನ್ನ ಹಾಕ್ಕೊತೀನಿ ಫ್ರೆಂಡ್ಸ್. ನನಗೆ ಇಂಗ್ಲೀಷ್ ಆಗಲ್ಲ, ಬರಲ್ಲ. ಅನ್ನ ಹಾಕ್ಕೊತೀನಿ. ಇಂಗ್ಲೀಷ್ ಅನ್ನ ರೈಸ್ ಅನ್ನೋದು ಬರಲ್ಲ, ಎಲ್ಲ ಅಂತಾರೆ ರೈಸು ಅಂತ. ನಿಧಾನವೇ ದಾನ. ಇದು ನುಗ್ಗೆ ಸೊಪ್ಪಿನ ಪಲ್ಯ. ನಿಮಗೆ ಈ ರೆಸಿಪಿ ಬೇಕಾದರೆ ಕಮೆಂಟ್ ಮಾಡಿ, ಮಾಡಿಕೊಡ್ತೀನಿ, ರೆಸಿಪಿ ಹಾಕ್ತೀನಿ. ಬೋಂಡ ಸಾಕು. ಇದು ಆಲೂಗಡ್ಡೆ ಪಲ್ಯ. ಅದಕ್ಕೆ ಉಪ್ಪು ಖಾರ ಹಾಕಿದ್ದೀನಿ. ಗರಂ ಮಸಾಲ ಎಲ್ಲ ಹಾಕಿದ್ರೆ ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಇದು ಮೆಣಸಿನಕಾಯಿ. ಬೇಕಾದರೆ ನೀವು ತಗೊಳ್ಬೋದು, ಇಲ್ಲಾಂದರೆ ಶಿಫ್ಟ್ ಮಾಡ್ಬೋದು. ತಗೋಬಾ ಸಾಂಬಾರು. ಆಮೇಲೆ ಎತ್ಕವ್ರಿ ಮಜ್ಜಿಗೆ, ಸಾಂಬಾರು ಹಾಕ್ತೀನಿ. ಪಕ್ಕ ಹೆಸರುಬೇಳೆ ಸಾಂಬಾರು ಫ್ರೆಂಡ್ಸ್. ಈ ಬಿಸಿಲಾಗ ನಮ್ಮ ಯಜಮಾನ್ರು ಡೈವರ್ ಎಲ್ಲ ತಂಪಾಗಿ ಚೆಂದಾಗಿರ್ತೈತೆ ಅಂತೇಳಿ ಮಾಡಿದೆ. ಅಮ್ಮ ಹೆಂಗಿದೆ ಟೇಸ್ಟ್ ನೋಡಿಬಿಟ್ಟು ನನಗೆ ಹೇಳು. ಆಲ್ರೆಡಿ 4 ಬೋಂಡ ನಮ್ಮ ಯಜಮಾನ್ರು ಹೊಟ್ಟೆಗೆ ಹೋಗ್ಬಿಡುತ್ತೆ ಫ್ರೆಂಡ್ಸ್. ನುಗ್ಗೆ ಸೊಪ್ಪು ಬೋಂಡ, ನುಗ್ಗೆ ಸೊಪ್ಪು ಪಲ್ಯ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಇದು ಫ್ರೆಂಡ್ ತೆಗೆದುಕೊಡಿ. ಏನು ನನ್ನ ಮಕ್ಕ ಕಣ ತೆಗೆದುಕೊಡಿ ಫ್ರೆಂಡ್ಸ್. ಈ ನುಗ್ಗೆ ಸೊಪ್ಪು ಪಲ್ಯ ಇದೆಯಲ್ಲ, ತುಂಬ ಒಳ್ಳೆಯದು. ನಾನು ಹೇಳ್ತಾ ಇದ್ದೀನಿ. ಯಾರೋ ನನಗೆ ದೊಡ್ಡವ್ರು ಹೇಳಿದ್ದು, ನಮ್ಮ ಮನೆ ತವ ನನಗೆ ಹಿಂಗೆ ಬೆನ್ನು ಬಂದು ನಡೆಯೋಕ್ಕೆ ಆಗ್ತಾ ಇರಲಿಲ್ಲ ಫ್ರೆಂಡ್ಸ್. ಹಾಸಿಗೆ ಮಲಗಿದ್ದೆ. ಆವಾಗ ನುಗ್ಗೆ ಸೊಪ್ಪಿಂದು ಸ್ವಲ್ಪ ಎಣ್ಣೆ ಹಾಕ್ದಿರೇ ನೀರೊಳಗೇನೆ ಸುದಿಸ್ಕೊಂಡು ತಿನ್ನಮ್ಮ 2-3 ದಿನ ಬೆಳ್ಳುಳ್ಳಿ ಅದು ಹಾಕಿ ಅಂದರು. ಆವಾಗ ನಾನು 2-3 ದಿವಸ ನುಗ್ಗೆ ಸೊಪ್ಪು ನಮ್ಮ ಕಡೆ ಅಷ್ಟು ಸಿಗ್ತಾ ಇರಲಿಲ್ಲ. ಅಂಗಡಿಯಾಗ ಯಾರನ್ನು ಕೇಳಿ ತರಿಸ್ಕೊಂಡು 2-3 ದಿವಸ ತಿಂದೆ ಫ್ರೆಂಡ್ಸ್. ಆವಾಗ ನನಗೆ ಬ್ಯಾಕ್ ಪೈನು ತುಂಬಾ ವಾಸಿ ಆಯಿತು. ತುಂಬಾ ಒಳ್ಳೆಯದು. ಇದು ಈ ತಾಟ್ ಬೆಲ್ಲ ಅಂತಾರೆ, ತಮಿಳ್ನಾಡು ಕಡೆ ತುಂಬ ಸಿಕ್ಕುತ್ತೆ. ಅದು ತುಂಬಾ ಅವೆರಡು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನುಗ್ಗೆ ಸೊಪ್ಪಂತೂ ನೀವು ಟ್ರೈ ಮಾಡಿ ನೋಡಿರಿ. ನಿಮ್ಮ ಮೈ ಕೈ ನೋವಾಗಲಿ, ಮೂಳೆ ನೋವಾಗಲಿ, ಬ್ಯಾಕ್ ಪೈನ್ ಆಗಲಿ ಅದರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಾಗೈತೆ. ಅದಕ್ಕೋಸ್ಕರ ನಾನು ನುಗ್ಗೆ ಸೊಪ್ಪು ತುಂಬ ರೆಸಿಪಿ ಆಗ್ತಾ ಇರೋದು ನಿಮ್ಗೆ. ನೋಡಿರಿ, ನೀವು ಟ್ರೈ ಮಾಡಿ ನೋಡಿರಿ. ನಮ್ಮನ್ನಿಂದ ಅಲ್ಲ, ನೀವು ತಿಂದು ನೋಡಿರಿ ಫ್ರೆಂಡ್ಸ್, ಗೊತ್ತಿರುತ್ತೆ.